ನಮಸ್ಕಾರ ಸ್ನೇಹಿತರೆ. ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 1,00,000 ರೈತರ ಸಾಲ ಮನ್ನಾ ಆಗುತ್ತಾ? ನಿಮ್ಮ ಜಿಲ್ಲೆಯು ಬರಪೀಡಿತ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ಯಾವಾಗ ಬಂದು ನಿಮ್ಮ ಹಳ್ಳಿಗೆ ಭೇಟಿ ನೀಡ್ತಾರೆ? ಹಾಗೆ ಕೇಂದ್ರ ಸರ್ಕಾರದ ಕಡೆಯವರು ಭೇಟಿಯ ಹಿಂದಿನ ಕಾರಣವೇನು ಎಂಬುದನ್ನು ಸಂಪೂರ್ಣವಾಗಿ ಇಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ರಾಜ್ಯದ ರೈತರಿಗೆ ಅತ್ಯಂತ ಪ್ರಮುಖವಾದ ಮಹತ್ವವಾದ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನೀಡಲು ತೆಗೆದುಕೊಂಡು ಬಂದಿದ್ದೇನೆ. ಈ ವರ್ಷದ ಮುಂಗಾರು ಮಳೆ ಕೈಕೊಟ್ಟ ಕಾರಣ ನಮ್ಮ ರಾಜ್ಯದ ಬಹುತೇಕ ಕಡೆ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇವೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇಂತಹ ಕಷ್ಟದ ಸಮಯದಲ್ಲಿ ರೈತರಿಗೆ ಆಸರೆಯಾಗಲು ಸರ್ಕಾರ 1,00,000 ರೂಪಾಯಿಗಳವರೆಗೆ ಸಾಲ ಮನ್ನಾ ಮಾಡುತ್ತಾ ಬರಪೀಡಿತ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರಗಳ ತಂಡಗಳ ಭೇಟಿ ಹೇಗಿರುತ್ತೆ? ಯಾವ ಆಧಾರದ ಮೇಲೆ ನಿಮ್ಮ ಜಿಲ್ಲೆಯನ್ನ ಬರ ಪೀಡಿತ ಎಂದು ಘೋಷಣೆ ಮಾಡಲಾಗುತ್ತೆ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಅವರು ಏನ್ ಹೇಳಿದ್ದಾರೆ ಎಂಬುದನ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ಬಂದು ನಿಮ್ಗೆ ತಲುಪುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೋಡಿ, ರಾಜ್ಯದಲ್ಲಿ ಬರಗಾಲದ ಕುರಿತು ಸರಿಯಾದ ದಾಖಲಾತಿಗಳನ್ನ ಸಂಗ್ರಹಿಸಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಅನಂತರ ಕೇಂದ್ರ ಸರ್ಕಾರದಿಂದ ಒಂದು ವಿಶೇಷ ತಜ್ಞರ ತಂಡ ನಮ್ಮ ರಾಜ್ಯಕ್ಕೆ ಬಂದು ಭೇಟಿ ನೀಡಿ ಆ ತಂಡವು ಯಾವ ಯಾವ ಜಿಲ್ಲೆಗಳು, ನಮ್ಮ ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಇದೆ, ಇನ್ನು ಮಳೆಯಾಗಿಲ್ಲ, ಯಾವ ಭಾಗದಲ್ಲಿ ಅಂತರ್ಜಲ ಕುಸಿದಿದೆ ಮತ್ತು ಬೋರ್ವೆಲ್ಗಳಲ್ಲಿ ನೀರು ಬತ್ತಿ ಹೋಗಿದೆ ಎಂಬುದು, ಅಂದ್ರೆ ಒಟ್ಟು ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಈ ಜಿಲ್ಲೆಯಲ್ಲಿದೆ ಎಂಬುದನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಲಾಗುತ್ತೆ. ಈ ವೈಜ್ಞಾನಿಕ ವರದಿಯ ಆಧಾರದ ಮೇಲೆ ನಿಮ್ಮ ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಬರ ಪೀಡಿತ ಎಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಒಂದು ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಿಸಲು ಕೆಲವು ಪ್ರಮುಖ ಪ್ರಕ್ರಿಯೆಗಳು ಇರುತ್ತವೆ. ಮೊದಲನೇದಾಗಿ ಮಳೆ ಕೊರತೆ ವಿಶ್ಲೇಷಣೆ. ಮೊದಲನೇದಾಗಿ ಕಳೆದ ವರ್ಷ ಮಳೆಯ ಪ್ರಮಾಣ ಮತ್ತು ಈ ವರ್ಷ ಸುರಿದ ಮಳೆಯ ಪ್ರಮಾಣ ಎರಡೂ ಅಳತೆ ಮಾಡಿ ನೋಡಲಾಗುತ್ತೆ. ವಾಡಿಕೆ ಮಳೆಗಿಂತ ಎಷ್ಟು ಪ್ರಮಾಣದ ಮಳೆ ಕಡಿಮೆಯಾಗಿದೆ ಎಂಬುದನ್ನ ಲೆಕ್ಕ ಹಾಕಲಾಗುತ್ತೆ. ಬೆಳೆ ಹಾನಿಯನ್ನ ಪರಿಶೀಲಿಸಲಾಗುತ್ತದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನೇರವಾಗಿ ರೈತರ ಜಮೀನುಗಳಿಗೆ ಭೇಟಿ ನೀಡುತ್ತಾರೆ. ಹೊಲದಲ್ಲಿನ ಬೆಳೆಗಳ ಪರಿಶೀಲನೆ ಮಾಡಿ ಬೆಳೆ ಹಸಿರಾಗಿದೆ ಅಥವಾ ಒಣಗಿದೆ ಎಂಬುದು ಮತ್ತು ಮಣ್ಣಿನಲ್ಲಿ ತೇವಾಂಶ ಇದೆ ಅಥವಾ ಒಣಗಿದೆ ಎಂಬುದನ್ನ ಪರಿಶೀಲನೆ ಮಾಡ್ತಾರೆ. ನಂತರ ಅಧಿಕಾರಿಗಳ ಭೇಟಿ ಮಾತ್ರವಲ್ಲದೆ ತಂತ್ರಜ್ಞಾನದ ಬಳಕೆ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಉಪಗ್ರಹಗಳ ಮೂಲಕ ಜಮೀನಿನ ಚಿತ್ರಗಳನ್ನ ತೆಗೆದು ಬೆಳೆಗಳ ನೈಜ ಸ್ಥಿತಿಯನ್ನ ಖಚಿತಪಡಿಸಿಕೊಳ್ಳಲಾಗತ್ತೆ. ನಂತರ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಮತ್ತು ಸ್ಥಳೀಯ ಅಧಿಕಾರಿಗಳ ತಂಡ ಗ್ರಾಮಗಳಿಗೆ ತೆರಳಿ ವಾಸ್ತವಿಕ ಸ್ಥಿತಿಯನ್ನ ಅರಿಯುತ್ತಾರೆ. ಕೆರೆ ಕಾಲುವೆಗಳಿಂದ ನೀರು ಬಿಡಲಾಗಿದೆಯೇ ಮತ್ತು ಬಾವಿಗಳಲ್ಲಿ ನೀರಿನ ಮಟ್ಟ ಹೇಗಿದೆ ಎಂಬುದನ್ನು ಪರಿಶೀಲಿಸುತ್ತಾರೆ. ರೈತರು ಎಷ್ಟು ಬಾರಿ ಬಿತ್ತನೆ ಮಾಡಿದ್ದಾರೆ ಮತ್ತು ಬೆಳೆ ಎಷ್ಟು ನಾಶವಾಗಿದೆ ಎಂಬುದನ್ನು ನೋಡ್ತಾರೆ. ಬೆಳಗಾವಿ ಮತ್ತಿತರ ಕೆಲವು ಭಾಗಗಳಲ್ಲಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ನೀರು ಹರಿವು ಬರುವ ನೀರಿನಿಂದಾಗಿ ಕೆಲವು ಕೆರೆಗಳು ಮತ್ತು ಕಾಲುಗಳು ತುಂಬಿವೆ. ಹೀಗಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೀರಿನ ಲಭ್ಯತೆ ಇದೆ. ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಭಿನ್ನವಾಗಿದೆ. ಕುಡಿಯುವ ನೀರಿಗೂ ಗತಿ ಇಲ್ಲ. ಇನ್ನು ಬೆಳೆ ನಷ್ಟದಿಂದ ಕಾರಣವಾಗಿರುವ ರೈತರಿಗೆ ನೆರವಾಗಲು ಪ್ರತಿಪಕ್ಷದ ನಾಯಕ ಆರ್. ಅಶೋಕ್ ಅವರು ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಏನೆಂದರೆ ಪ್ರತಿಯೊಬ್ಬ ರೈತರ ಒಂದು ಖಾತೆಗೆ ಅಂದ್ರೆ ಒಬ್ಬ ರೈತನ 1,00,000 ರೂಪಾಯಿಗಳವರೆಗೆ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದಲ್ಲದೆ ಪ್ರತಿ ಎಕರೆಗೆ 50,000 ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮತ್ತು ರೈತರು ಪ್ರತಿ ಎಕರೆಗೆ 20,000 ರಿಂದ 30,000 ಬಂಡವಾಳ ಹಾಕಿ ಕಳೆದುಕೊಂಡಿರುವ ಅವರಿಗೆ ಪರಿಹಾರದ ಅವಶ್ಯಕತೆ ಇದೆ. ಅದನ್ನ ನೀವು ನೆರವೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹಿಂದಿನ ಸರ್ಕಾರ ಇದ್ದಾಗ ಕೇವಲ ಒಂದೇ ತಿಂಗಳಲ್ಲಿ ಸಮೀಕ್ಷೆ ನಡೆಸಿ ಬರ ಪರಿಹಾರವನ್ನ ನೀಡಲಾಗಿತ್ತು. ಆದ್ರೆ ಪ್ರಸ್ತುತ ಸರ್ಕಾರ 2 ತಿಂಗಳು ಕಳೆದ್ರು ಬರ ಪೀಡಿತ ಜಿಲ್ಲೆಗಳಿಗೆ ಅಧಿಕೃತ ಘೋಷಣೆ ಕೂಡ ಮಾಡಿಲ್ಲ ಎಂದು ಆರ್. ಅಶೋಕ್ ಅವರು ತೀವ್ರವಾಗಿ ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತುತ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನ ಗಮನಿಸಿದರೆ 1,00,000 ಸಾಲ ಮನ್ನಾ
ಮಾಡುವುದು ಕಷ್ಟದ ಕೆಲಸ ಎಂದು ಹೇಳ್ಬಹುದು. ಏಕೆಂದ್ರೆ ಸರ್ಕಾರ ಈಗಾಗಲೇ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದ ತೊಂದರೆಯಲ್ಲಿದೆ, ಅಂದ್ರೆ ಆರ್ಥಿಕ ತೊಂದರೆಯಲ್ಲಿದೆ. ಆದ್ರೆ ಮಹಾರಾಷ್ಟ್ರದ ಮಾದರಿಯಂತೆ 50,000 ಮನ್ನಾ ಮಾಡಬಹುದು. ಇದು ಸಹ ಗ್ರಾಮೀಣ ಬ್ಯಾಂಕ್, ಸಹಕಾರಿ ಸಂಘಗಳು ಮತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿನ ಸಾಲ ಪಡೆದ ರೈತರಿಗೆ ಅನುಕೂಲವಾಗಲಿದೆ. ಕೇಂದ್ರ ತಂಡದ ವರದಿ ಕೂಡ ಸಲ್ಲಿಕೆಯಾದ ತಕ್ಷಣ ರಾಜ್ಯ ಸರ್ಕಾರದ ಅಧಿಕೃತ ಬರಗಾಲ ಘೋಷಣೆಯಾಗತ್ತೆ. ತದನಂತರ ಸಾಲ ಮನ್ನಾ ಮತ್ತು ಬರ ಪರಿಹಾರದ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವ ಪ್ರಕ್ರಿಯೆ ಶುರುವಾಗುತ್ತೆ. ನೋಡಿ ಸ್ನೇಹಿತರೆ, ಇದಿಷ್ಟು ಬರ ಪರಿಹಾರ ಹಾಗೂ ಸಾಲ ಮನ್ನಾ ಕುರಿತು ಮಾಹಿತಿ ಆಗಿರುತ್ತದೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ಏನಾದ್ರೂ ನಿಮ್ಮ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ.